ಅರಣ್ಯಕಾಂಡ ಅಧ್ಯಾಯ 15. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು. ನಾನು ನಿಮ್ಮ ನಿವಾಸಕ್ಕಾಗಿ ಕೊಡುವ ದೇಶಕ್ಕೆ ನೀವು ಸೇರಿದ ನಂತರ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕಾಗಿ ದನಗಳಲ್ಲಾಗಲಿ ಆಡು ಕುರಿಗಳಲ್ಲಾಗಲಿ ಒಂದು ಪಶುವನ್ನು ಹೋಮ ಮಾಡುವವನು ಸರ್ವಾಂಗ ಹೋಮ ಮಾಡಿದರೂ ಸರಿಯೇ, ಹರಕೆ ಸಲ್ಲಿಸುವುದಕ್ಕೋ ಕೃತಜ್ಞತೆಯನ್ನು ತೋರಿಸುವುದಕ್ಕೋ ಹಬ್ಬವನ್ನು ಆಚರಿಸುವುದಕ್ಕೋ ಸಮಾಧಾನ ಯಜ್ಞ ಮಾಡಿದರೂ ಸರಿಯೇ, ಅದರೊಂದಿಗೆ ಧಾನ್ಯ ನೈವೇದ್ಯಕ್ಕಾಗಿ 1.5 ಸೇರು ಎಣ್ಣೆ ಬೆರೆಸಿದ 3 ಸೇರು ಗೋಧಿಯ ಹಿಟ್ಟನ್ನು, ಪಾನದ್ರವ್ಯಕ್ಕಾಗಿ 1.5 ಸೇರು ದ್ರಾಕ್ಷಾರಸವನ್ನು ತರಬೇಕು. ನೀವು ಸರ್ವಾಂಗ ಹೋಮವಾಗಿ ಇಲ್ಲವೇ ಸಮಾಧಾನ ಯಜ್ಞವಾಗಿ ಸಮರ್ಪಿಸುವ ಒಂದೊಂದು ಕುರಿಯೊಂದಿಗೆ ಇದನ್ನೂ ಸಮರ್ಪಿಸಬೇಕು. ಟಗರಿನೊಂದಿಗೆ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೆ ಧಾನ್ಯ ನೈವೇದ್ಯಕ್ಕಾಗಿ 2 ಸೇರು ಎಣ್ಣೆ ಬೆರೆಸಿದ 6 ಸೇರು ಗೋಧಿಯ ಹಿಟ್ಟನ್ನು, ಪಾನದ್ರವ್ಯವಾಗಿ 2 ಸೇರು ದ್ರಾಕ್ಷಾರಸವನ್ನು ತಂದು ಸಮರ್ಪಿಸಬೇಕು. ಸರ್ವಾಂಗ ಹೋಮ, ಹರಕೆ ಸಲ್ಲಿಸುವ ಯಜ್ಞ, ಬೇರೆ ವಿಧವಾದ ಸಮಾಧಾನ ಯಜ್ಞ ಇವುಗಳಿಗಾಗಿ ನೀವು ತರುವಂಥದ್ದು ಹೋರಿಯಾಗುವ ಪಕ್ಷಕ್ಕೆ ಅದರೊಂದಿಗೆ ಧಾನ್ಯ ನೈವೇದ್ಯಕ್ಕಾಗಿ 3 ಸೇರು ಎಣ್ಣೆ ಬೆರೆಸಿದ 9 ಸೇರು ಗೋಧಿಯ ಹಿಟ್ಟನ್ನು, ಪಾನದ್ರವ್ಯಕ್ಕಾಗಿ 3 ಸೇರು ದ್ರಾಕ್ಷಾರಸವನ್ನು ತಂದು ಸಮರ್ಪಿಸಬೇಕು. ಇದು ಯೆಹೋವನಿಗೆ ಸುಗಂಧ ಹೋಮವಾಗುವುದು. ಕುರಿ, ಆಡು, ಟಗರು, ಹೋರಿ ಇವುಗಳಲ್ಲಿ ಪ್ರತಿಯೊಂದು ಪಶುವಿನ ಸಂಗಡ ಈ ಮೇರೆಗೆ ನೀವು ನೈವೇದ್ಯ ಮಾಡಬೇಕು. ನೀವು ಸಮರ್ಪಿಸುವ ಪಶುಗಳ ಲೆಕ್ಕದ ಪ್ರಕಾರವೇ ಒಂದೊಂದು ಪಶುವಿನ ಸಂಗಡ ಈ ಮೇರೆಗೆ ಮಾಡಬೇಕು. ಸ್ವದೇಶದವರೆಲ್ಲರೂ ಯೆಹೋವನಿಗೆ ಸುಗಂಧ ಹೋಮವನ್ನು ಸಮರ್ಪಿಸುವಾಗ ಈ ರೀತಿಯಾಗಿ ಮಾಡಬೇಕು. ನಿಮ್ಮ ಮಧ್ಯದಲ್ಲಿ ಇಲ್ಲವೇ ನಿಮ್ಮ ಸಂತತಿಯವರ ಮಧ್ಯದಲ್ಲಿ ಒಕ್ಕಲಿರುವ ಅನ್ಯದೇಶದವನಾಗಲಿ ಇಳುಕೊಂಡಿರುವ ಯಾವನೇ ಆಗಲಿ ಯೆಹೋವನಿಗೆ ಸುಗಂಧ ಹೋಮ ಮಾಡಬೇಕಾದರೆ ನಿಮ್ಮಂತೆಯೇ ಅವನೂ ಮಾಡಬೇಕು. ಸರ್ವರಿಗೂ, ಅಂದರೆ ನಿಮಗೂ ನಿಮ್ಮಲ್ಲಿರುವ ಅನ್ಯದೇಶದವರಿಗೂ ಒಂದೇ ವಿಧಿ ಇರಬೇಕು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ ಶಾಶ್ವತವಾದ ನಿಯಮ. ಯೆಹೋವನ ಸನ್ನಿಧಿಯಲ್ಲಿ ನೀವು ಹೇಗೋ ಅನ್ಯದೇಶದವನೂ ಹಾಗೇ ಇರುವನು. ನಿಮಗೂ ನಿಮ್ಮ ಬಳಿಯಲ್ಲಿ ಒಕ್ಕಲಿರುವ ಅನ್ಯದೇಶದವನಿಗೂ ಒಂದೇ ವಿಧವಾದ ಪ್ರಮಾಣ ವಿಧಿಗಳಿರಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು. ನಾನು ನಿಮ್ಮನ್ನು ಕರೆದುಕೊಂಡು ಹೋಗುವ ದೇಶಕ್ಕೆ ನೀವು ಸೇರಿದ ನಂತರ ನೀವು ಭೂಮಿಯಿಂದಾದ ಬೆಳೆಯನ್ನು ಅನುಭೋಗಿಸುವಾಗ ಸ್ವಲ್ಪವನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. ನೀವು ಕಣದಲ್ಲಿ ತುಳಿಸಿದ ದವಸದಲ್ಲಿ ಸ್ವಲ್ಪವನ್ನು ಯೆಹೋವನದೆಂದು ಪ್ರತ್ಯೇಕಿಸುವ ಪ್ರಕಾರವೇ ಕಣಕದಿಂದ ಮಾಡುವ ಮೊದಲನೆಯ ರೊಟ್ಟಿಯನ್ನು ಪ್ರತ್ಯೇಕಿಸಬೇಕು. ನೀವು ನಿಮ್ಮ ಸಂತತಿಯವರು ಕಣಕದಿಂದ ಮಾಡುವ ಮೊದಲನೆಯ ರೊಟ್ಟಿಯನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಬೇಕು. ಯೆಹೋವನು ಮೋಶೆಯ ಮೂಲಕ ಈ ಆಜ್ಞೆಗಳನ್ನು ಕೊಟ್ಟ ದಿನ ಮೊದಲುಗೊಂಡು ನಿಮ್ಮ ಎಲ್ಲ ತಲಾಂತರಗಳವರೆಗೂ ಯಾವಾಗಲಾದರೂ ಸಮೂಹದವರು ತಿಳಿಯದೆ ಇವುಗಳಲ್ಲಿ ಒಂದನ್ನು ಮೀರಿ ದೋಷಿಗಳಾದರೆ ಅವರೆಲ್ಲರೂ ಒಟ್ಟಾಗಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದಕ್ಕೋಸ್ಕರ ಸರ್ವಾಂಗ ಹೋಮವಾಗಿ ಒಂದು ಹೋರಿಯನ್ನು, ನೈವೇದ್ಯವಾಗಿ ಅದಕ್ಕೆ ನೇಮಿತವಾದ ಧಾನ್ಯ, ದ್ರವ್ಯ, ಪಾನದ್ರವ್ಯಗಳನ್ನು, ದೋಷ ಪರಿಹಾರಕ ಯಜ್ಞವಾಗಿ ಒಂದು ಹೋತವನ್ನು ಸಮರ್ಪಿಸಬೇಕು. ಯಾಜಕನು ಇಸ್ರಾಯೇಲ್ಯರ ಸರ್ವ ಸಮೂಹದವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದಾಗ ಅವರಿಗೆ ಕ್ಷಮಾಪಣೆಯಾಗುವುದು. ಅವರು ಆ ತಪ್ಪನ್ನು ತಿಳಿಯದೆ ಮಾಡಿದ್ದರಿಂದ ಮತ್ತು ಅವರು ಅದನ್ನು ಪರಿಹರಿಸುವುದಕ್ಕಾಗಿ ಯೆಹೋವನ ಸನ್ನಿಧಿಯಲ್ಲಿ ಸರ್ವಾಂಗ ಹೋಮವನ್ನು, ದೋಷ ಪರಿಹಾರಕ ಯಜ್ಞವನ್ನು ಮಾಡಿಸಿದ್ದರಿಂದ ಇಸ್ರಾಯೇಲ್ಯರ ಸರ್ವ ಸಮೂಹದವರಿಗೂ ಅವರಲ್ಲಿ ಇಳುಕೊಂಡಿರುವ ಅನ್ಯ ದೇಶದವರಿಗೂ ಕ್ಷಮಾಪಣೆಯಾಗುವುದು. ಜನರೆಲ್ಲರೂ ಆ ತಪ್ಪನ್ನು ತಿಳಿಯದೆ ಮಾಡಿದರಲ್ಲ. ಯಾವನಾದರೂ ಒಬ್ಬನು ಮಾತ್ರ ತಿಳಿಯದೆ ತಪ್ಪು ಮಾಡಿದರೆ ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ವರ್ಷದ ಆಡನ್ನು ಸಮರ್ಪಿಸಬೇಕು. ತಿಳಿಯದೆ ತಪ್ಪು ಮಾಡಿದವನಿಗೋಸ್ಕರ ಯಾಜಕನು ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು. ಈ ವಿಷಯದಲ್ಲಿ ಇಸ್ರಾಯೇಲ್ಯರಲ್ಲಿರುವ ಸ್ವದೇಶದವರಿಗೂ ಅನ್ಯ ದೇಶದವರಿಗೂ ಒಂದೇ ವಿಧಿ ಇರಬೇಕು. ಆದರೆ ಸ್ವದೇಶದವನಾಗಲಿ ಅನ್ಯ ದೇಶದವನಾಗಲಿ
ಯಾವನಾದರೂ ಮನಪೂರ್ವಕವಾಗಿ ಹಠದಿಂದ ಪಾಪವನ್ನು ಮಾಡಿದರೆ ಅವನು ಯೆಹೋವನನ್ನು ದೂಷಿಸಿದವನಾದ್ದರಿಂದ ಕುಲದಿಂದ ತೆಗೆದುಹಾಕಲ್ಪಡಬೇಕು. ಆ ಮನುಷ್ಯನು ಯೆಹೋವನ ಮಾತನ್ನು ತಾತ್ಸಾರ ಮಾಡಿ ಆತನ ಆಜ್ಞೆಯನ್ನು ಮೀರಿದ್ದರಿಂದ ತೆಗೆದುಹಾಕಲ್ಪಡಲೇಬೇಕು. ಅವನು ತನ್ನ ಪಾಪದ ಫಲವನ್ನು ಅನುಭವಿಸಲಿ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ಇದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸುವುದನ್ನು ಕಂಡವರು ಅವನನ್ನು ಮೋಶೆ, ಆರೋನರ ಮತ್ತು ಸರ್ವ ಸಮೂಹದವರ ಬಳಿಗೆ ಹಿಡಿಕೊಂಡು ಬಂದರು. ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ವಿಧಿಯೇ ಇರಲಿಲ್ಲವಾದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣಶಿಕ್ಷೆಯಾಗಬೇಕು. ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡುಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರು ಅವರ ಸಂತತಿಯವರು ತಮ್ಮ ವಸ್ತ್ರಗಳ ಮೂಲೆಗಳಲ್ಲಿ ಗೊಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಪ್ರತಿಯೊಂದು ಗೊಂಡೆಯೂ ಒಂದೊಂದು ನೀಲಿ ದಾರದಿಂದ ಕೂಡಿರಬೇಕೆಂದು ಅವರಿಗೆ ಆಜ್ಞಾಪಿಸು. ಆ ಗೊಂಡೆಗಳ ಉಪಯೋಗವೇನೆಂದರೆ, ನೀವು ಅವುಗಳನ್ನು ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ ಮನಸ್ಸಿಗೂ ಕಣ್ಣಿಗೂ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನೂ ನಡೆಯದೆ ನನ್ನ ಆಜ್ಞೆಗಳನ್ನೇ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಿರಬೇಕೆಂಬುದೇ. ನಾನು ನಿಮ್ಮ ದೇವರಾಗುವುದಕ್ಕೆ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು. ನಾನು ನಿಮ್ಮ ದೇವರಾದ ಯೆಹೋವನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ ದೇವರ ವಾಕ್ಯದಿಂದ. ಇಂದಿನ ವಿಷಯ ಅರಣ್ಯಕಾಂಡ 15ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 15. 15ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 14ನೇ ಅಧ್ಯಾಯದಲ್ಲಿ ಏನಿತ್ತಂತ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಯಾಕಂತ ಹೇಳಿದರೆ, ಮೋಶೆ 12 ಜನ ಒಂದೊಂದು ಇಸ್ರಾಯೇಲರ ಗೋತ್ರಕ್ಕೆ ಒಬ್ಬೊಬ್ಬರನ್ನು 13ನೇ ಅಧ್ಯಾಯದಲ್ಲಿ ಆಯ್ಕೆ ಮಾಡಿ ಮೋಶೆ ಕಳಿಸ್ತಾನೆ. ದೇವ್ರ ಮಾತನ್ನು ಕೇಳಿ ಆ ದೇಶದ ಸಂಚಾರ ಮಾಡಿಕೊಂಡು ಬರುವಾಗ 10 ಜನರು ನಕಾರಾತ್ಮಕವಾದ ಅಪನಂಬಿಕೆಯ ವರ್ತಮಾನವನ್ನು ತಂದರು. ಆದರೆ ಇವರು ಈ ರೀತಿಯಾಗಿ ತಂದಿದ್ದರಿಂದ ಇಬ್ಬರು, ಅದರಲ್ಲಿ ಕಾಲೇಬನು ಯೆಹೋಶುವನು, ಇವರಿಬ್ಬರು ಮಾತ್ರ ವಿಶ್ವಾಸದ ಮಾತುಗಳನ್ನು ಅವ್ರಿಗೆ ಹೇಳಿ, ಇಲ್ಲ ನಾವು ವಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎಂಬಂಥ ಮಾತನ್ನು ಅವರು ಹೇಳಿದಾಗ ಆ ಇಸ್ರಾಯೇಲರು ಅದರ ನಿಮಿತ್ತವಾಗಿ ಗೊಣಗೊಟ್ಟಿ ಬೇಸರ ಪಟ್ಟುಕೊಂಡು ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗ ದೇವರು ಅವರನ್ನು ಹಾಳು ಮಾಡಿ ಅಥವಾ ಅವರನ್ನು ಸಂಹರಿಸಿ ಅವರಿಗೆ ನ್ಯಾಯ ತೀರಿಸಿ ನ್ಯಾಯದಂಡನೆಯನ್ನು ಅವರಿಗೆ ವಿಧಿಸಿ ಮೋಶೆಯನ್ನು ಇಟ್ಟುಕೊಂಡು ಮೋಶೆ ಮುಖಾಂತರ ಹೊಸ ಜನಾಂಗವನ್ನು ದೇವರು ಉಂಟು ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಮೋಶೆ ಐಗುಪ್ತರು ಏನು ಅಂದುಕೊಳ್ತಾರೆ, ಕಾನಾನ್ ದೇಶದವ್ರು ನಿನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ, ಜನಾಂಗಗಳು ಲೋಕದ ಎಲ್ಲ ರಾಷ್ಟ್ರಗಳು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಎಂಬುದಾಗಿ ಹೇಳ್ತಾನ್ರಿ. ಇದರಲ್ಲಿ ನಮಗೇನು ಅನ್ನಿಸ್ತದೆ, ಮೋಶೆನೇ ಹೀರೋ ಇದ್ದ ಹಾಗೆ ದೇವರು ತಪ್ಪು ಮಾಡ್ತಾ ಇರುವ ತಪ್ಪು ತೀರ್ಮಾನ ತಕ್ಕೊಂಡ ಹಾಗೆ ನಮಗೆ ಅನ್ನಿಸ್ತದೆ. ಆದರೆ ಗಮನಿಸಿ, ದೇವರು ಶಿಷ್ಟರನ್ನು ಪರೀಕ್ಷಿಸುವ ದೇವರು. ಆದ ಕಾರಣ ನನಗನ್ನಿಸ್ತದೆ ದೇವರು ಮೋಶೆಯನ್ನು ಪರೀಕ್ಷಿಸುತ್ತಿದ್ದನು. ಒಂದು ವೇಳೆ ಆಯಿತು ದೇವರೇ ಇಸ್ರಾಯೇಲರು ನಾಶ ಮಾಡಿಬಿಟ್ಟು ನನ್ನ ಮೂಲಕವಾಗಿಯೇ ಒಂದು ಜನಾಂಗವನ್ನು ಹೊರಡಿಸಿಬಿಡು ಅಂತ ಹೇಳಿದ್ರೆ ಮೋಶೆ ಬಹುಶಃ ಆ ಒಂದು ಪರೀಕ್ಷೆಯನ್ನು ಫೇಲ್ ಆಗ್ತಿದ್ನೇನು. ಆದರೆ ಮೋಶೆ ಬಹು ಸಾತ್ವಿಕನು, ಭೂಮಿಯಲ್ಲೆಲ್ಲ ಬಹಳ ದೀನನಾದಂಥ ವ್ಯಕ್ತಿ, ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾದಂಥ ವ್ಯಕ್ತಿ. ಮೋಶೆ ದೇವರ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ನಾವು ನೋಡ್ತೇವೆ ದೇವರು ಕೂಡ
ಸಂತೋಷಪಟ್ಟು ಕನಿಷ್ಠತನಗೋಸ್ಕರವಾಗಿ ಕಾಲೇಬನನ್ನು ಮತ್ತು 1 ರಿಂದ 19 ವಯಸ್ಸಿನ ವ್ಯಕ್ತಿಗಳನ್ನು ತನಗಾಗಿ ಇಟ್ಕೊಳ್ತಾನೆ. 20 ರಿಂದ ಇರುವಂಥ ವ್ಯಕ್ತಿಗಳು 40 ದಿನಗಳು ಅವರು ಹೋಗಿ ಸಂಚಾರ ಮಾಡಿ ಬಂದ್ರಲ್ಲ, ಆ 40ಕ್ಕೆ 40 ವರ್ಷಗಳು ಅಲೆಮಾರಿಗಳಾಗಿ ಅವರು ಸತ್ತು ಹೋದರು. ಕೊನೆಗೆ ಒಂದು ವಿಚಿತ್ರವಾದಂಥ ಘಟನೆ ಆ 14ನೇ ಅಧ್ಯಾಯದಲ್ಲಿದೆ. ಅದೇನಂತ ಹೇಳಿದ್ರೆ, ಕೆಲವರು ಈ ವಿಷಯವನ್ನು ದೇವರಿಂದ ಕೇಳಿಸ್ಕೊಂಡು ಮೋಶೆ ಮುಖಾಂತರವಾಗಿ ಏನು ಮಾಡಿದರು, ಮಾಂಸದಲ್ಲಿ ಫ್ಲೆಶ್ನಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಕಾನಾನ್ ದೇಶಕ್ಕೆ ಹೊರಡಲಿಕ್ಕೆ ಯತ್ನಿಸಿದ್ರಂತ ಹೇಳೋಣ. ಆ ರೀತಿಯಾಗಿ ಹೋದಾಗ ಮೋಶೆ ಹಾಗೆ ಮಾಡಬೇಡ್ರಿ, ಕಾನಾನ್ ದೇಶಕ್ಕೆ ಹೋಗಬೇಡ್ರಿ, ದೇವರು ನಿಮ್ಮ ಸಂಗಡ ಇಲ್ಲ, ನಿಮ್ಮನ್ನು ಕೈ ಬಿಟ್ಟಿದ್ದಾನೆ, ನೀವು ಹಠಮಾರಿಗಳು, ಹಠದ ಆತ್ಮ ಇದೆ, ಹೋಗಬೇಡ್ರಿ ಅಂದರೂ ಕೂಡ ಅವ್ರು ಮೋಶೆ ಮಾತು ಕೇಳದೆ ಹಾಗೇ ಮುಂದುವರಿದರು. ಆದರೆ ವಿಚಿತ್ರವಾದಂಥ ಒಂದು ಸಂಗತಿ 14ನೇ ಅಧ್ಯಾಯ 44ನೇ ವಚನ ಅರಣ್ಯಕಾಂಡ ನಂಬರ್ಸ್ 14:44 ಅದರಲ್ಲಿ ನೋಡುವಾಗ, ಆ ಬೆಟ್ಟವನ್ನು ಹತ್ತಿದರೆ ಯೆಹೋವನ ಒಡಂಬಡಿಕೆ ಮಂಜೂಷವು ಮತ್ತು ಮೋಶೆಯು ಪಾಳೆಯವನ್ನು ಬಿಡಲಿಲ್ಲ. ಮೋಶೆ ಬಿಡಲಿಲ್ಲ, ನಾಯಕನು ಮುಂದೆ ಹೋಗಲಿಲ್ಲ, ಆದರೆ ಇವರು ಹೋಗಿಬಿಟ್ರು. ಯೆಹೋವನ ಒಡಂಬಡಿಕೆ ಮುಂದೆ ಹೋಗಲಿಲ್ಲ, ಆದರೆ ಇವರು ಹೋಗಿಬಿಟ್ರು. ಹೋಗಿ ಏನಾದರೂ ಅಮಾಲೇಕ್ಯರು, ಆ ಸೀಮೆಯಲ್ಲಿದ್ದಂಥ ಅಮಾಲೇಕ್ಯರು, ಕಾನಾನ್ಯರು ಇಳಿದು ಬಂದು ಅವರನ್ನು ಸಂಹಾರ ಮಾಡಿ ಹೊಡೆದು ಅವರನ್ನು ಕೊಂದು ಹಾಕಿದರು. ಫ್ಲೆಶ್ನಲ್ಲಿ ಸ್ವಬುದ್ಧಿಯಿಂದ ದೈವ ಪ್ರೇರಿತರಲ್ಲದೆ, ದೇವರ ಸನ್ನಿಧಾನವಿಲ್ಲದೆ ಮುಂದಾಗಿ ಹೋದರೆ ವೈರಿಯ ದಾಳಿಗೆ ಒಳಗಾಗ್ತದೆ. When you try to enter the promised land in the flesh, you encounter the enemy and you will be attacked. ಅದನ್ನೇ 14ನೇ ಅಧ್ಯಾಯದಲ್ಲಿ. 15ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ನಾವು ನೋಡಿಕೊಳ್ಳುವಾಗ ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 15 ಅದರಲ್ಲಿ ಬಹಳಷ್ಟು ವಿಷಯಗಳು ಇದೆ. ಅದೇನಂತ ಹೇಳಿದರೆ, ಉದಾಹರಣೆಗೆ ಹೊಸ ದೇಶಕ್ಕೆ ಅಥವಾ ಹೊಸ ದೇವರು ಕೊಡುವಂಥ ಹೊಸ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಸರ್ವಾಂಗ ಹೋಮ ಅಥವಾ ಹರಕೆ ಅಥವಾ ಕೃತಜ್ಞತೆ ಅಥವಾ ಹಬ್ಬ ಅಥವಾ ಸಮಾಧಾನದ ಯಜ್ಞ, ಇವು ಏನೇ ಮಾಡಿದರೂ ಯಾವ ರೀತಿಯಾಗಿ ಮಾಡಬೇಕೆಂಬಂಥ ಕೆಲವು ಆಜ್ಞೆಗಳನ್ನು ದೇವರು ಕೊಡ್ತಾನೆ. ಇನ್ಸ್ಟ್ರಕ್ಷನ್ಸನ್ನು ಖಂಡಿತವಾಗಿ ಇದು ಮಾಡಲೇಬೇಕು. ಅದರಲ್ಲಿ ಏನು ಸಡಿಲಿಲ್ಲ, ಅದರಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ, ಸಡಿಲ್ತನ ಇಲ್ಲ, ಅದು ಸ್ಥಿತಿಸ್ಥಾಪಕವಾದಂಥದ್ದಲ್ಲ, ಹೇಗೆ ಬೇಕಾದರೂ ಹಾಗೆ ಬೊಗ್ಗುವಂಥದ್ದಲ್ಲ. ಅದು ಖಂಡಿತವಾಗಿ ದೇವರ ನಿಯಮ, ಶಾಶ್ವತವಾದಂಥ ನಿಯಮ ಕೂಡ ಅದು ಎಂಬುದಾಗಿ ದೇವರು ಅಲ್ಲಲ್ಲಿ ಹೇಳುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ರಾಷ್ಟ್ರೀಯ ಪಾಪ, ನ್ಯಾಷನಲ್ ಸಿನ್, ವೈಯಕ್ತಿಕ ಪಾಪ, ಇಂಡಿವಿಜುವಲ್ ಸಿನ್, ಮತ್ತು ಬೇಕೆಂದು ಮಾಡುವ ಪಾಪ, 3 ವಿಧವಾದಂಥ ಪಾಪಗಳ ವಿಷಯದಲ್ಲಿ ಅರಣ್ಯಕಾಂಡ 15ರಲ್ಲಿ ಹೇಳಲಾಗಿದೆ. ರಾಷ್ಟ್ರೀಯ ಪಾಪ, ಗೊತ್ತಿಲ್ಲದೆ ರಾಷ್ಟ್ರ ಮಾಡುವ ಪಾಪ. ವೈಯಕ್ತಿಕ ಪಾಪ, ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ತಿಳಿಯದೆ ಮಾಡುವ ಪಾಪ. ಮತ್ತು ತಿಳಿದು ಬೇಕೆಂದು ಹಠದಿಂದ ರಾಷ್ಟ್ರೀಯವಾಗಿ ಅಥವಾ ವೈಯಕ್ತಿಕವಾಗಿ ಮಾಡುವ ಪಾಪದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇಲ್ಲಿ ನಾವು ನೋಡುವಾಗ 15ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರು ಹೇಳುವಂಥ ಮಾತನ್ನು ಗಮನಿಸಿರಿ. ಸ್ವದೇಶದವರೆಲ್ಲರೂ ಯೆಹೋವನಿಗೆ ಸುಗಂಧ ಹೋಮವನ್ನು ಸಮರ್ಪಿಸುವಾಗ ಈ ರೀತಿಯಾಗಿ ಸಮರ್ಪಿಸಬೇಕಂತ ಹೇಳಿಬಿಟ್ಟು ದೇವರು ಯಾಕೆ ಆ ರೀತಿಯಾಗಿ ಆತನು ಹೇಳ್ತಾನೆ ಎಂಬುದಾಗಿ ಹೇಳುವಾಗ, ಗೊತ್ತಿಲ್ಲದೆ ಏನಾದರೂ ಪಾಪ ಮಾಡಿದರೆ ಸ್ವದೇಶದವರಿಗೆ ರಾಷ್ಟ್ರೀಯ ಪಾಪಗಳಲ್ಲಿ ಏನು ಮಾಡಬೇಕು ಎಂಬಂಥ ಪರಿಹಾರ
ಮತ್ತು ಅದನ್ನು ದೇವರು ನಿಮಗೂ ಸರ್ವರಿಗೂ ನಿಮ್ಮಲ್ಲಿರುವ ಅನ್ಯ ದೇಶದವರಿಗೂ ಒಂದೇ ನಿಯಮ, ಅದು ಶಾಶ್ವತವಾದ ನಿಯಮ. 15ನೇ ವರ್ಷದಲ್ಲಿ ಮುಂಚೆ ಹೇಳಿದ್ನಲ್ವ, ದೇವರ ಆಜ್ಞೆಯಲ್ಲಿ ಫ್ಲೆಕ್ಸಿಬಿಲಿಟಿ, ಸ್ಥಿತಿಸ್ಥಾಪಕವಾದಂಥ ರೀತಿಯಲ್ಲಿ, ಬಗ್ಗುವಂಥ ರೀತಿಯಲ್ಲಿ, ಬಾಗುವಂಥ ರೀತಿಯಲ್ಲಿ, ಅದನ್ನು ಬಿಟ್ಕೊಡುವಂಥ ರೀತಿಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಅಂಥ ಒಂದು ನಿಯಮ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಶಾಶ್ವತವಾಗಿ ದೇವರು ಹೀಗೇ ಮಾಡಬೇಕಂತ ಹೇಳ್ಬಿಟ್ಟು, ಮತ್ತು ಏನೇ ಮಾಡಿದರೂ ದೇವರಿಗಾಗಿ ದೇವರನ್ನು ನೆನಪು ಮಾಡಿಕೊಳ್ಬೇಕು, ದೇವರಿಗೆ ಆದ್ಯತೆಯನ್ನು ವಹಿಸಬೇಕು, ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು ಎಂಬುದಕ್ಕೋಸ್ಕರವಾಗಿ ದೇವರು ಒಂದು ಕಾರ್ಯವನ್ನು 20ನೇ ವಚನದಲ್ಲಿ ಹೇಳುವಂಥದ್ದನ್ನು ಗಮನಿಸಬೇಕು. ಅದೇನೆಂದರೆ, ನೀವು ಕಣದಲ್ಲಿ ತುಳಿಸಿದ ದವಸದಲ್ಲಿ ಸ್ವಲ್ಪವನ್ನು ಯೆಹೋವನದೆಂದು ಪ್ರತ್ಯೇಕಿಸುವ ಪ್ರಕಾರವೇ ಕಣಕದಿಂದ ಮಾಡುವ ಮೊದಲನೇ ರೊಟ್ಟಿಯನ್ನು ಪ್ರತ್ಯೇಕಿಸಬೇಕು. ಕೆಲವು ಸಾರಿ ಈಗಲೂ ನಾನು ನೋಡಿದ್ದೀನಿ, ಕೆಲವು ಹಳೆ ವ್ಯಕ್ತಿಗಳು ಏನು ಮಾಡ್ತಾರೆ, ದೇವರಿಗೆ ಅಂತ ಸಪ್ರೇಟಾಗಿ ತೆಗೆದಿಟ್ಬಿಡ್ತಾರೆ. ನಾವು ಮನೆಯಲ್ಲಿ ಇದನ್ನು ನಾನು ನೋಡಿದ್ದುಂಟು. ಆದರೆ ಅದನ್ನು ಒಂದು ಮೂಢನಂಬಿಕೆಯಿಂದ ಮಾಡಿದರೂ, ಒಳ್ಳೆ ಮನಸ್ಸಿನಿಂದ ಮಾಡಿದರೂ, ಆ ರೀತಿಯಾಗಿ ಒಂದು ಅಭ್ಯಾಸ ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದನ್ನು ಗಮನಿಸ್ಬೋದು. ಅದೇನಂತ ಹೇಳಿದರೆ, ಮೊದಲನೇ ರೊಟ್ಟಿಯನ್ನು 20ನೇ ವಚನ ದೇವರಿಗಾಗಿ ಪ್ರತ್ಯೇಕಿಸಿ ಇಟ್ಬಿಡಬೇಕಂತೆ. ನೀವು ನಿಮ್ಮ ಸಂತತಿಯವರು ಕಣಕದಿಂದ ಮಾಡುವ ಮೊದಲನೇ ರೊಟ್ಟಿಯನ್ನು ಇನ್ನೊಂದು ಸಾರಿ ರಿಪೀಟ್ ಮಾಡ್ತಾರೆ ದೇವರು 21ನೇ ವಚನದಲ್ಲಿ. ಅರಣ್ಯಕಾಂಡ 15:21 ದೇವರಿಗಾಗಿ ಮೊದಲನೇ ರೊಟ್ಟಿ ತೆಗೆದಿಟ್ಬಿಡಬೇಕು. ಅದೇನು ತೋರಿಸ್ತದೆ? ಆದಿಕಾಂಡ 1:1 ತೋರಿಸ್ತದೆ, ಆದಿಯಲ್ಲಿ ದೇವರು, ಮೊದಲು ದೇವರು ಅಂತ. ಅದೇನು ತೋರಿಸ್ತದೆ? ಕೊಲೊಸೆ 1:16-17 ಎಲ್ಲದಕ್ಕೂ ಮೊದಲಿದ್ದಾತನು, ಎಲ್ಲವೂ ಆತನಿಂದಲೂ ಆತನಿಗಾಗಿಯೂ ಆಯ್ತಂತ ಕೊಲೊಸೆ 1:16-17 ವಚನವನ್ನು ಸೂಚಿಸುವಂಥದ್ದು. ಮಾತ್ರವಲ್ಲದೆ ಪ್ರಕಟಣೆ 4:11 ನಮ್ಮನ್ನು ನಿನಗೋಸ್ಕರವಾಗಿ ಉಂಟು ಮಾಡಿದ್ದಿ ಎಂಬಂಥ ಮಾತು. ಹೌದು, ನಮ್ಮ ಜೀವನದಲ್ಲಿ ದೇವರಿಗೆ ಆದ್ಯತೆಯನ್ನು, ಪ್ರಯಾರಿಟಿಯನ್ನು, ಮೊದಲನೇ ಸ್ಥಾನವನ್ನು ಕೊಡಬೇಕೆಂಬುದನ್ನು ಸೂಚಿಸುವುದು ದೇವರನ್ನು ನಮ್ಮ ಯೋಚನೆಯಲ್ಲಿ ಕೂಡ ಮೊದಲು ಅನ್ನುವಂಥದ್ದಕ್ಕಾಗಿ ದೇವರು ಅಂಥ ಕೆಲವು ಮಾತುಗಳನ್ನು ಹೇಳಿರಬೇಕು. ಸರಿ, ಸಮೂಹದವರು, ಈಗ ನಾನು ಹೇಳಿದಂಥ ಮಾತು ಇನ್ನೊಂದು ಸಾರಿ ಹೇಳ್ತೀನಿ. ಸಮೂಹದವರು ಅಂದರೆ ರಾಷ್ಟ್ರೀಯವಾಗಿ ಮಾಡಿದಂಥ ಅಥವಾ ಸಭೆಯಾಗಿ ಮಾಡುವಂಥ ಗ್ರೂಪ್ ಸಿನ್ ಅಥವಾ ಸಭೆಯಾಗಿ ಮಾಡುವಂಥ ಪಾಪದ ಬಗ್ಗೆ 23ನೇ ವಚನ. ಸಮೂಹದವರು ತಿಳಿಯದೆ ಮಾಡಿದ ಪಾಪ, ಅದಕ್ಕಾಗಿ ಏನು ಮಾಡಬೇಕು? ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಒಬ್ಬನು ತಿಳಿಯದೆ ಮಾಡಿದ ಪಾಪ 27ನೇ ವಚನ, ಅರಣ್ಯಕಾಂಡ 15:27 ಯಾವನಾದರೂ ಒಬ್ಬನು ಮಾತ್ರ ತಿಳಿಯದೆ ತಪ್ಪು ಮಾಡಿದರೆ ಅದರ ಬಗ್ಗೆ ಏನು ಮಾಡಬೇಕು ಎಂಬಂಥ ದೇವರು ಅದನ್ನು ಹೇಳಿದ್ದಾರೆ. ದೋಷ ಪರಿಹಾರಕ್ಕಾಗಿ ಅದನ್ನು ಮಾಡಬೇಕು. ಸಮೂಹವಾಗಿ ಮಾಡಿದಂಥ ಪಾಪಕ್ಕಾಗಿ ದೋಷ ಪರಿಹಾರ ಮಾಡಿದಾಗ ಕ್ಷಮಾಪಣೆ, ಅದೇ ರೀತಿಯಾಗಿ ವೈಯಕ್ತಿಕವಾಗಿ ತಿಳಿಯದೆ ಮಾಡಿದಂಥ ಪಾಪಕ್ಕಾಗಿ ಕ್ಷಮಾಪಣೆ, ಮತ್ತು ತಿಳಿದು ಮಾಡಿದರೆ, ಪಾಪ ಮಾಡಿದರೆ, ತಿಳಿದು ಮಾಡಿದರೆ 30ನೇ ವಚನದಲ್ಲಿ ಹಠದಿಂದ ಪಾಪವನ್ನು ಮಾಡಿದರೆ ಏನಾದರೂ ಪರಿಹಾರ ಇದೆಯಾ? ಇಲ್ಲ. ಸ್ಯಾಡ್ ನ್ಯೂಸ್ ಅಂತಾರೆ, ಗುಡ್ ನ್ಯೂಸ್ ಅಲ್ಲ, ಸ್ಯಾಡ್ ನ್ಯೂಸ್. ಹಳೆ ಒಡಂಬಡಿಕೆಯಲ್ಲಿ ಹಠದಿಂದ ಪಾಪವನ್ನು ಮಾಡಿದರೆ ಅವನು ಯಾರದು? ವಿಶ್ವಾಸಿಯಾಗಿರ್ಬೋದು, ಅವಿಶ್ವಾಸಿಯಾಗಿರ್ಬೋದು, ಸ್ವದೇಶದವನಾಗಲಿ ಅನ್ಯ ದೇಶದವನಾಗಲಿ, ಯಾವನಾದರೂ ಮನಪೂರ್ವಕವಾಗಿ 30ನೇ ವಚನ ಪಾಪ ಮಾಡಿದರೆ ಅವನು ಯೆಹೋವನನ್ನು ದೂಷಿಸಿದ್ದನಾದ್ದರಿಂದ ಕುಲದಿಂದ ತೆಗೆದುಹಾಕಲ್ಪಡಬೇಕು. ಹಾಗಾದರೆ 15ನೇ ಅಧ್ಯಾಯ ಅರಣ್ಯಕಾಂಡದ ಪ್ರಕಾರವಾಗಿ ತಿಳಿಯದೆ ಮಾಡಿದ ಪಾಪಕ್ಕೆ ಕ್ಷಮಾಪಣೆ ಉಂಟು, ತಿಳಿದು ಮನಪೂರ್ವಕವಾಗಿ ಹಠದಿಂದ ಮಾಡುವ ಪಾಪಕ್ಕೆ ಕ್ಷಮಾಪಣೆ ಇಲ್ಲ ಎಂಬಂಥ ಬೋಧನೆ
ಇಲ್ಲಿ ಹೇಳಲಾಗಿದೆ, ಆ ಮನುಷ್ಯನು ಯೆಹೋವನ ಮಾತನ್ನು ತಾತ್ಸಾರ ಮಾಡಿ ಆತನ ಆಜ್ಞೆಯನ್ನು ಮೀರಿದಿಂದ ತೆಗೆದು ಹಾಕಲ್ಪಡಬೇಕು. ಅವನು ತನ್ನ ಪಾಪದ ಫಲವನ್ನು ಅನುಭವಿಸಲಿ ಎಂಬುದಾಗಿ. ಹಳೆ ಒಡಂಬಡಿಕೆ ಎಷ್ಟು ಭಯಂಕರವಾದದ್ದು. ಆದರೆ ಹೊಸ ಒಡಂಬಡಿಕೆ ಬಹಳಷ್ಟು ವ್ಯತ್ಯಾಸವಾದದ್ದು. ಕೃಪೆ ಇದೆ ಅಂತ ಹೇಳ್ಬಿಟ್ಟು ನಾವು ಪಾಪ ಮಾಡೋಣ ಅನ್ನುವಂಥದ್ದಲ್ಲ. ಆದರೆ ಈ ಧರ್ಮಶಾಸ್ತ್ರವನ್ನು ತಿಳಿದಾಗ ನಮಗೆ ಕೃಪೆಯ ಒಂದು ಅರ್ಥ, ಅದರ ಅನುಭವ ನಮಗೆ ಗೊತ್ತಾಗ್ತದೆ. ಒಂದು ಉದಾಹರಣೆ, ಯಾರೋ ಒಬ್ಬನು ಸಬ್ಬತ್ ದಿನ ಕಟ್ಟಿಗೆ ಕೂಡಿಸ್ತಾ ಇದ್ದನು. 32ರಿಂದ ಇರುವಂಥ ವಚನ. ಏನು ಮಾಡಬೇಕಂತ ಮೋಶೆಗೆ ಗೊತ್ತಾಗಲಿಲ್ಲ. ಕಡೆಗೆ ಕರ್ಕೊಂಡೋಗಿ ದೇವರ ಸನ್ನಿಧಾನದಲ್ಲಿ ವಿಚಾರಿಸುವಾಗ ಪಾಳೆಯದವರೆಗೆ ಅವನನ್ನು ಕರ್ಕೊಂಡೋಗಿ ಕಲ್ಲೆಸೆದು ಕೊಲ್ಲಲ್ಪಡಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರ, ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟದಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡ್ಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಸಬ್ಬತ್ ದಿನ ಆಚರಿಸಬೇಕಂತ ದೇವರು ಹೇಳಿದಾಗ ಅದನ್ನು ತಿಳಿಯದೆ ಅವನು ಮಾಡಲಿಲ್ಲ. ಇವನು ತಿಳಿದು ಮಾಡ್ದ, ಕ್ಷಮಾಪಣೆ ಇಲ್ಲ, ಮರಣ ಶಿಕ್ಷೆ ಆಯಿತು. ಕೊನೆಗೆ ದೇವರೊಂದು ಮಾತು ಹೇಳ್ತಾರೆ, ನೀವು ಒಂದು ವಸ್ತ್ರ ನೀವು ಮಾಡಿಕೊಳ್ಳುವಾಗ ಮೂಲೆಗಳಲ್ಲಿ ಒಂದು ಗೊಂಡೆಗಳನ್ನು ಕಟ್ಟಿಕೊಳ್ಳಬೇಕು. ಯಾಕೆ? ಆ ಗೊಂಡೆಗಳನ್ನು ಕಟ್ಟಿಕೊಂಡಾಗ ಅದನ್ನು ನಮಗೆ ನೆನಪು, ಯೆಹೋವನ ಆಜ್ಞೆಗಳೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ವಿಧೇಯತೆಗಾಗಿ ಅಂತ ಒಂದು ವಸ್ತ್ರದಲ್ಲಿ ಗೊಂಡೆಯನ್ನು ಕಟ್ಕೊಡ್ರಿ ಅಂತ ಹೇಳ್ಬಿಟ್ಟು ರಿಮೈಂಡರ್ ಬಟನ್, ನೆನಪಿನ ಒಂದು ಗೊಂಡೆ. ಬಟನ್ ಒತ್ತಿದರೆ ಆಗುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಆ ಬಟನನ್ನು, ಆ ಗೊಂಡೆಯನ್ನು ನೆನಪು ಮಾಡಿಕೊಂಡು ದೇವರಿಗೆ ವಿಧೇಯನಾಗಬೇಕು. ವಿಧೇಯತೆ ಎಂಬಂಥ ಒಂದು ಪಾಠ ದೇವರು ಇಸ್ರಾಯೇಲರಿಗೆ ತೋರಿಸಿದರು. 38ರಿಂದ 41 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 15ನೇ ಅಧ್ಯಾಯವನ್ನು ಅರಣ್ಯಕಾಂಡದಲ್ಲಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And the Lord spake unto Moses, saying, Speak unto the children of Israel, and say unto them, When ye come into the land of your habitations, which I give unto you, and will make an offering by fire unto the Lord, a burnt offering, or a sacrifice in performing a vow, or in a freewill offering, or in your solemn feast, to make a sweet savour unto the Lord, of the herd or of the flock, then shall he that offereth his offering unto the Lord bring a meat offering of a 10th deal of flour mingled with the 4th part of an hin of oil. And the 4th part of an hin of wine for a drink offering shalt thou prepare with the burnt offering or sacrifice for 1 lamb. And for a ram thou shalt prepare for a meat offering 2 10th deals of flour mingled with the 3rd part of an hin of oil. And for a drink offering thou shalt offer the 3rd part of an hin of wine for a sweet savour unto the Lord. And when thou preparest a bullock for a burnt offering, or for a sacrifice in performing a vow, or peace offerings unto the Lord, then shall he bring with a bullock a meat offering of 3 10th deals of flour mingled with half an hin of oil. And thou shalt bring for a drink offering half an hin of wine, for an offering made by fire of a sweet savour unto the Lord. Thus shall it be done for 1 bullock, or for 1 ram, or for a lamb, or for a kid, according to the number that ye shall prepare, so shall ye do to every one according to their number. All that are born of the country shall do these things after this manner, in offering an offering made by fire of a sweet savour unto the Lord. And if a stranger sojourn with you, or whosoever be among you in your generations, and will offer an offering made by fire of a sweet savour unto the Lord, as ye do, so he shall do. 1 ordinance shall be both for you of the congregation, and also for the stranger that sojourneth with you, an ordinance for ever in your generations. As ye are, so shall the stranger be before the Lord. 1 law and 1 manner shall be for you, and for the stranger that sojourneth with you.
And the Lord spake unto Moses, saying, Speak unto the children of Israel, and say unto them, When ye come into the land whither I bring you, then it shall be that when ye eat of the bread of the land, ye shall offer up an heave offering unto the Lord. Ye shall offer up a cake of the first of your dough for an heave offering. As ye do the heave offering of the threshing floor, so shall ye heave it. Of the first of your dough ye shall give unto the Lord an heave offering in your generations. And if ye have erred, and not observed all these commandments which the Lord hath spoken unto Moses, even all that the Lord hath commanded you by the hand of Moses, from the day that the Lord commanded Moses, and henceforward among your generations, then it shall be, if aught be committed by ignorance without the knowledge of the congregation, that all the congregation shall offer one young bullock for a burnt offering, for a sweet savour unto the Lord, with his meat offering and his drink offering according to the manner, and one kid of the goats for a sin offering. And the priest shall make an atonement for all the congregation of the children of Israel, and it shall be forgiven them, for it is ignorance, and they shall bring their offering, a sacrifice made by fire unto the Lord, and their sin offering before the Lord for their ignorance. And it shall be forgiven all the congregation of the children of Israel, and the stranger that sojourneth among them, seeing all the people were in ignorance. And if any soul sin through ignorance, then he shall bring a she-goat of the first year for a sin offering. And the priest shall make an atonement for the soul that sinneth ignorantly, when he sinneth by ignorance before the Lord, to make an atonement for him, and it shall be forgiven him. Ye shall have one law for him that sinneth through ignorance, both for him that is born among the children of Israel, and for the stranger that sojourneth among them. But the soul that doeth aught presumptuously, whether he be born in the land or a stranger, the same reproacheth the Lord, and that soul shall be cut off from among his people. Because he hath despised the word of the Lord, and hath broken his commandment, that soul shall utterly be cut off. His iniquity shall be upon him. And while the children of Israel were in the wilderness, they found a man that gathered sticks upon the Sabbath day. And they that found him gathering sticks brought him unto Moses and Aaron, and unto all the congregation. And they put him in ward, because it was not declared what should be done to him. And the Lord said unto Moses, The man shall be surely put to death. All the congregation shall stone him with stones without the camp. And all the congregation brought him without the camp, and stoned him with stones, and he died, as the Lord commanded Moses. And the Lord spake unto Moses, saying, Speak unto the children of Israel, and bid them that they make them fringes in the borders of their garments throughout their generations, and that they put upon the fringe of the borders a riband of blue. And it shall be unto you for a fringe, that ye may look upon it, and remember all the commandments of the Lord, and do them, and that ye seek not after your own heart and your own eyes, after which ye used to go a-whoring, that ye may remember and do all my commandments, and be holy unto your God. I am the Lord your God, which brought you out of the land of Egypt to be your God. I am the Lord your God.